ಸಿಎಂ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಅನಧಿಕೃತವಾಗಿ ನಿವೇಶನ ಪಡೆದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿದೆ. ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಹೈಕೋರ್ಟ್ ಜಡ್ಜ್ ಆಲಿಸಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ತೀರ್ಪನ್ನು ಹೈಕೋರ್ಟ್ ಪ್ರಕಟಿಸಲಿದೆ. ಸಿಎಂ ಪರ ಆದೇಶ ಬಂದ್ರೆ ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯನವರು ಪಾರಾದಂತೆ. ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠವಾಗಲಿದ್ದಾರೆ. ಒಂದು ವೇಳೆ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ್ರೆ ಸಿಎಂಗೆ ಹಿನ್ನಡೆಯಾಗುತ್ತೆ. ತನಿಖೆ ಆದೇಶ ನೀಡಿದ್ರೆ ತಕ್ಷಣವೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಕಾನೂನು ಹೋರಾಟ ಮುಂದುವರಿಸುವ ಆಯ್ಕೆಯೂ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಅನಧಿಕೃತವಾಗಿ ನಿವೇಶನ ಪಡೆದಂತ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗಲಿದೆ. ಸುದೀರ್ಘವಾಗಿ ಹೈಕೋರ್ಟ್ ಜಡ್ಜ್ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ ತೀರ್ಪನ್ನು ಹೈಕೋರ್ಟ್ ಪ್ರಕಟ ಮಾಡುತ್ತೆ. ಇದೀಗ ಎಲ್ಲರ ಚಿತ್ತ ಹೈಕೋರ್ಟ್ ತೀರ್ಪಿನತ್ತ ಇದೆ. ಸಿಎಂ ಪರ ಏನಾದರೂ ಆದೇಶ ಬಂದರೆ ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯನವರು ಪಾರಾದಂತೆ. ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠರಾಗ್ತಾರೆ. ಒಂದು ವೇಳೆ ಏನಾದರೂ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗುತ್ತೆ. ತನಿಖೆ ಆದೇಶ ನೀಡಿದ್ರೆ ತಕ್ಷಣವೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ ಇದೆ. ಕಾನೂನು ಹೋರಾಟ ಮುಂದುವರಿಸುವ ಆಯ್ಕೆಯೂ ಕೂಡ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ಸಿಎಂ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಅಧಿಕೃತವಾಗಿ ನಿವೇಶನ ಪಡೆದ ಆರೋಪವನ್ನು ಎದುರಿಸ್ತಾ ಇರುವಂಥದ್ದು. ಇವತ್ತು ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಇರುವಂಥದ್ದು. ಹೈಕೋರ್ಟ್ ಏನು ತೀರ್ಪು ಕೊಡಬಹುದು ಅಂತ ಹೇಳಿ? ಹೌದು ಅಂಕಿತಾ, ಏನೋ ಮೂಡಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ 14 ನಿವೇಶನಗಳನ್ನು ಅನಧಿಕೃತವಾಗಿ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಪ್ರಮುಖವಾದಂಥ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಡೋಲಾಯಮಾನ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ಸಾಕಷ್ಟು ಸನ್ನಿವೇಶಗಳು ಕೂಡ ಎದುರಾಗ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಕ್ರಮ ಆಗಬೇಕು, ಈ ಪ್ರಕರಣವನ್ನು ಸಂಪೂರ್ಣವಾಗಿ CBIಗೆ ವಹಿಸಬೇಕು ಅಂತೇಳಿ BJP ಪಾದಯಾತ್ರೆಯನ್ನು ಕೂಡ ಮಾಡಿತ್ತು. ಹೀಗಾಗಿ ಇವೆಲ್ಲರ ನಡುವೆ ಕಾನೂನು ರೀತಿಯಾದಂಥ ಹೋರಾಟಕ್ಕೂ ಕೂಡ ಸಿದ್ಧ ಆಯಿತು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಇದು ಕಾನೂನಿನ ಅಡಿಯಲ್ಲಿ ಅಥವಾ ಹೈಕೋರ್ಟ್ ಚೆಂಡು ಇರ್ತಕ್ಕಂಥದ್ದು. ಹೀಗಾಗಿ ಹೈಕೋರ್ಟ್ನಲ್ಲೂ ಕೂಡ ಮುಖ್ಯ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರ ಅಂಗಳದಲ್ಲಿ ಏನು ಈ ಒಂದು ಪ್ರಕರಣ ಬಂದಿತ್ತು. ಹೀಗಾಗಿ ಸಾಕಷ್ಟು ರೀತಿಯಾದಂತಹ ವಾದ ಪ್ರತಿವಾಗೋದು. ಏನು ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಏನು ಅಟಾರ್ನಿ ಜನರಲ್ ಆಗಿರುವಂತಹ ಶಶಿಕಿರಣ್ ಹಾಗೂ ಅವರ ಪರವಾದಂತಹ ಲಾಯರ್ ಆಗಿರುವಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಸೇರಿದಂತೆ ಅನೇಕರು ವಾದವನ್ನು ಕೂಡ ಮಾಡಿದರು. ಹೀಗಾಗಿ ಇವು ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದನ್ನು ಸಮರ್ಥಿಕೊಳ್ಳೋ ನಿಟ್ಟಿನಲ್ಲೂ ಕೂಡ ಮೆಹ್ತಾ ಅವರು ಕೂಡ ಸುದೀರ್ಘವಾದಂತಹ ವಾದವನ್ನು ಮಾಡಿದರು. ಹಾಗೂ ಏನು ಸಾಮಾಜಿಕ ಕಾರ್ಯಕರ್ತರುಗಳು ಏನು 3 ಜನ ಅಪ್ಲಿಕೆಂಟ್ಸ್ ಇದ್ದಾರೆ, ಪ್ರದೀಪ್ ಕುಮಾರ್ ಇರ್ಬೋದು, ಸ್ನೇಹಮಯಿ ಕೃಷ್ಣ ಇರ್ಬೋದು, ಮತ್ತು ಅಬ್ರಾಹಂ ಇರ್ಬೋದು, ಅವರ ಪರವಾಗೂ ಕೂಡ ಅನೇಕರು ಕೂಡ ವಾದವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಏನೀಗಾಗಲೇ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿರ್ತಕ್ಕಂಥದ್ದು. ಇಂದು ಮಹತ್ವದ ತೀರ್ಪನ್ನು ಏನು ಮುಖ್ಯ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ನೀಡ್ತಾ ಇದ್ದಾರೆ. ಈ ಒಂದು ನಾವು ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ಸಾಕಷ್ಟು ನೋಡಿದ್ದೇವೆ ಹಾಗೂ ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧಗಳು ಚರ್ಚೆಯಾಗಿದೆ. ಆದರೆ ಇವತ್ತು ಬರತಕ್ಕಂಥ ತೀರ್ಪೇನಿದೆ ಇದು ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಉಂಟು ಮಾಡುತ್ತಾ ಅಂತಕ್ಕಂಥ ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರ ಪರವಾಗಿ ಅಂದರೆ ಸಿದ್ದರಾಮಯ್ಯನವರು ಸಲ್ಲಿಸಿರುವಂಥ ಅರ್ಜಿ ಏನಾದ್ರು ಅಂಗೀಕಾರ ಆದರೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ತಪ್ಪು ಅನ್ನುವಂತಹ ವಿಚಾರ ಏನಾದರೂ ಎತ್ತಿಡಿದ್ರೆ ಇದು ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಹಂತ ಹಂತವಾಗಿ ನೋಡೋದಾದರೆ ಮೊದಲನೇದಾಗಿ ಇದು ಸಿದ್ದರಾಮಯ್ಯನವ್ರಿಗೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ಕಂಗಾಗುತ್ತೆ. ಹಾಗೂ ಇದರ ಜೊತೆ ಏನು ವಿಪಕ್ಷಗಳು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಅಥವಾ ಹೀಗಾಗಿ ದೇಶದಲ್ಲಿ BJPಯ ವಿರೋಧಿ ಅಲೆ ಏನಿದೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುತ್ತೆ. ಯಾಕೆ ಕಾಂಗ್ರೆಸ್ಗೆ ಆನೆ ಬಲ ಬಂದಂಗಾಗುತ್ತೆ. ಹಾಗೂ ರಾಜ್ಯ ರಾಜಕಾರಣದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯನವ್ರಿಗೂ ಕೂಡ ನೈತಿಕ
ನೈತಿಕವಾದಂತಹ ಬಲ ಸಿಕ್ಕಂಗಾಗುತ್ತೆ. ಹಾಗೂ ಭಾಳ ಪ್ರಮುಖವಾಗಿ ಏನು ರಾಜ್ಯಪಾಲರ ನಡೆ ಏನಿದೆ ಅಥವಾ ರಾಜ್ಯಪಾಲರನ್ನು ಪಪೆಟ್ ಆಫ್ ಅಂದರೆ ಕೇಂದ್ರ ಸರ್ಕಾರ ಬೊಂಬೆ ರೀತಿ ನಡೆಸ್ಕೊಳ್ತಿದೆ ಎನ್ನುವಂತಹ ವಾದವನ್ನು ಏನು ಕಾಂಗ್ರೆಸ್ಸು ದೇಶಾದ್ಯಂತ ಮಾಡ್ತಿದ್ರೆ ಅದಕ್ಕೆ ಪುಷ್ಟಿ ಕೊಡುವಂತಹ ಕೆಲಸ ಆಗುತ್ತೆ. ಇದು ಸಿದ್ದರಾಮಯ್ಯನವರ ಪರವಾಗಿ ಬಂದೆ. ಆದರೆ ಸಿದ್ದರಾಮಯ್ಯನವರ ಅಂದರೆ ಏನು ಸಿದ್ದರಾಮಯ್ಯನವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಈ ಅರ್ಜಿ ವಜಾ ಆದರೆ ಇದು ವಿಪಕ್ಷಗಳಿಗೆ ಒಂದು ರೀತಿ ಜಯ ಸಿಗುತ್ತೆ. ಇದು ಸಿದ್ದರಾಮಯ್ಯನವರ ರಾಜಕಾರಣದಲ್ಲಿ ಅಥವಾ ಅವರ ಒಂದು ರಾಜಕೀಯ ಜೀವನದಲ್ಲಿ ಏನು ಇದು ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಹಾಗೂ ಅವ್ರ ಮೇಲೆ FIR ದಾಖಲೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಮೊರಾಲಿಟಿ ಅಂದರೆ ನೈತಿಕತೆಯ ಪ್ರಶ್ನೆ ಮುಂದಾಗುತ್ತೆ. ಆ ಒಂದು ನೈತಿಕತೆಯ ಆಧಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೀಗಾಗಿ ಇವೆಲ್ಲ ಬೆಳವಣಿಗೆಗಳು ಕೂಡ ರಾಜಕಾರಣದಲ್ಲಿ ನಡೆಯುವಂತಹ ಮುನ್ಸೂಚನೆಗಳಿದೆ. ಆದರೆ ಇವೆಲ್ಲರ ನಡುವೆ ಏನು ಇವತ್ತು ಮುಖ್ಯ ನ್ಯಾಯಾಧೀಶರು ಕೊಡುವಂತಹ ತೀರ್ಮಾನ ಏನಿದೆ, ಈ ತೀರ್ಮಾನವನ್ನು ಇಡೀ ಭಾರತ ದೇಶ ನೋಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದೊಂದು ರಾಜ್ಯಪಾಲರು ಏನು ಈ ಒಂದು ಸರ್ಕಾರದ ಮುಖ್ಯಸ್ಥರಿರ್ತಾರೆ, ಮುಖ್ಯಮಂತ್ರಿ ಅಥವಾ ಯಾರೇ ರಾಜಕಾರಣಿಯ ಒಂದು ಅವರ ಮೇಲೆ ವಿಚಾರಣೆ ಮಾಡಿ ಎನ್ನುವಂತಹ ಅನುಮತಿ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಇಷ್ಟು ದೊಡ್ಡ ಮಟ್ಟದ ವಿಚಾರ ಆಗಿರೋದ್ರಿಂದ ಹೀಗಾಗಿ ನ್ಯಾಯಾಲಯ ಒಂದು ರೀತಿ ಕಾರ್ಯಾಂಗವನ್ನು ಶಾಸಕಾಂಗವನ್ನು ಯಾವ ರೀತಿ ಸಮತೋಲನವಾಗಿ ಕಂಡು ಈ ಒಂದು ಪ್ರಕರಣವನ್ನು ಸುಖಾಂತ್ಯ ಮಾಡ್ತಾರೆ ಅಂತೇಳಿ ಎಲ್ಲರಲ್ಲೂ ಕೂಡ ತೀವ್ರ ಕುತೂಹಲ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ಮುತೂರ್ ತಮ್ಮೆಲ್ಲ ಮಾಹಿತಿಗಾಗಿ.